ಅನುಮತಿ ಪಡೆಯದೆ ಪ್ರತಿಭಟನೆ ನಡೆಸಿ ಪೊಲೀಸರಿಗೆ ಬೆದರಿಕೆ ಹಾಕಿದ್ದ ಆರೋಪದಡಿ ಬಿಜೆಪಿಯ ಶಾಸಕ ಹರೀಶ್ ಪೂಂಜಾ ವಿರುದ್ಧ ದೂರು ದಾಖಲಾಗಿದೆ. ಸದ್ಯ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿಯ ಹರೀಶ್ ಪೂಂಜಾ ನಿವಾಸಕ್ಕೆ ತೆರಳಿರುವಂತಹ ಪೊಲೀಸರು ಬಿಜೆಪಿ ಶಾಸಕನನ್ನ ಬಂಧಿಸೋದಕ್ಕೆ ಮುಂದಾಗಿದ್ದಾರೆ. ಆದರೆ ಈ ವೇಳೆ ಹೈ ಡ್ರಾಮಾವೇ ಆಗಿದೆ. ಮನೆಗೆ ಹೋಗ್ರಿ. ರಾತ್ರಿ 2 ಗಂಟೆಗೆ ಈ ರೀತಿ ಚಿತ್ರಹಿಂಸೆ ಕೊಡೋದಿದೆಯಲ್ಲ, ಇದು ನೀವು ಮಾಡಿರ್ತಕ್ಕಂಥ ದ್ರೋಹ. ಪೊಲೀಸರಿಗೆ ಧಮಕಿ, ಪೂಂಜಾ ಬಂಧಿಸಲು ಮುಂದಾದ ಖಾಕಿ. ಪೊಲೀಸರ ಕಾಲರ್ ಹಿಡಿಯಲು ಸಿದ್ಧ ಎಂದಿದ್ದ ಪೂಂಜಾ. ಮೇ 20 ಬೆಳ್ತಂಗಡಿ ತಾಲೂಕು ಕಚೇರಿ ಮುಂದೆ ಧರಣಿ ವೇಳೆ ಶಾಸಕ ಹರೀಶ್ ಪೂಂಜಾ ಪೊಲೀಸರಿಗೆ ಧಮಕಿ ಹಾಕಿದ್ರು. ಕಾರ್ಯಕರ್ತರಿಗಾಗಿ ನಾನು ಪೊಲೀಸರ ಕಾಲರ್ ಹಿಡಿಯಲು ಸಿದ್ಧ ಅಂತ ಉತ್ಸಾಹದಲ್ಲಿ ಶಾಸಕ ಹರೀಶ್ ಪೂಂಜಾ ಹೇಳಿದ್ರು. ಡಿಜೆಹಳ್ಳಿ ಕೆಜಿಹಳ್ಳಿ ಠಾಣೆಗೆ ಆದ ಗತಿಯೇ ಆಗುತ್ತೆ, ಬೆಳ್ತಂಗಡಿ ಠಾಣೆಗೂ ಅದೇ ಗತಿ ಕಾಣಿಸ್ತೇನೆಂದು ಬೆದರಿಕೆ ಹಾಕಿದ್ರು. ಅಷ್ಟೇ ಅಲ್ಲ, ಠಾಣೆಯಲ್ಲೂ ಪೊಲೀಸ್ ಸ್ಟೇಷನ್ ನಿಮ್ಮಪ್ಪಂದ ಅಂತ ಅಧಿಕಾರಿಗಳಿಗೆ ಪ್ರಶ್ನಿಸಿದ್ರು. ಆದ್ರಿಂದ ಪೂಂಜಾ ವಿರುದ್ಧ 6 IPC ಸೆಕ್ಷನ್ಗಳಡಿ ಕೇಸ್ ದಾಖಲಾಗಿದೆ. ಅನುಮತಿ ಪಡೆಯದೆ ಪ್ರತಿಭಟನೆ ನಡೆಸಿ ಪೊಲೀಸರಿಗೆ ಬೆದರಿಕೆ ಹಾಕಿದ್ದ ಆರೋಪದಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ದೂರು ದಾಖಲಾಗಿದೆ. ಒಬ್ಬ ತಾಲೂಕಿನ ಜನಪ್ರತಿನಿಧಿಯಾಗಿ ಸ್ಟೇಷನ್ ಬ್ಯಾಂಕ್ನಲ್ಲಿ ಕೂತ್ಕೊಂಡಿದ್ದೇವೆ. ಇನ್ಸ್ಪೆಕ್ಟರ್ ಆಗಿ ನಿಮಗೆ ಕರ್ಕೊಂಡು ಬರಕ್ಕಾಗಿಲ್ಲ. ಜಾಗ್ರತೆ, ನೀವು ಜಾಸ್ತಿ ಮಾಡಿದ್ರೆ ಜಾಗ್ರತೆ. ನೀವು ನಿಮ್ಮ ಅಮ್ಮ ಜೊತೆ ನಿಮ್ಮ ಅಪ್ಪ ಬಂದಿದ್ದೀರಿ. ಪೂಂಜಾ ಬಂಧನಕ್ಕೆ ಬೆಂಬಲಿಗರ ವಿರೋಧ ಹೈಡ್ರಾಮಾ. ಇದೇ ಪ್ರಕರಣಕ್ಕೆ ಸಂಬಂಧಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗರಡಾಡಿಯಲ್ಲಿರುವ ಹರೀಶ್ ಪೂಂಜಾ ನಿವಾಸಕ್ಕೆ ತೆರಳಿರುವ ಪೊಲೀಸರು ಬಿಜೆಪಿ ಶಾಸಕರನ್ನ ಬಂಧಿಸಲು ಮುಂದಾದರು. ಈ ವೇಳೆ ಶಾಸಕರನ್ನ ಬಂಧಿಸುವುದಕ್ಕೆ ಬೆಂಬಲಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅರೆಸ್ಟ್ ಮಾಡಬಾರದೆಂದು ಪ್ರೊಟೆಸ್ಟ್ ಮಾಡಿದ್ದಾರೆ. ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಧ್ಯೆ ಪೂಂಜಾ ನಿವಾಸಕ್ಕೆ ಭೇಟಿ ನೀಡಿದ ವಕೀಲರ ತಂಡ ಪೊಲೀಸರೊಂದಿಗೆ ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಪೂಂಜಾ ಪರ ವಕೀಲ ಶಂಭು ಶರ್ಮಾ, ಯಾವುದೇ ನೋಟಿಸ್ ನೀಡಿಲ್ಲ, ಇದು ಶಾಸಕ ಪೂಂಜಾ ವಿರುದ್ಧ ಟಾರ್ಗೆಟ್ ಮಾಡಿ ಬಂಧಿಸುವ ಹುನ್ನಾರ ಅಂತ ಹೇಳಿದ್ದಾರೆ. ಆದರೆ ಯಾರ ಹೆಸರನ್ನು ನಮೂದಿಸದೆ ಕೇವಲ ಹರೀಶ್ ಪೂಂಜಾ ಮತ್ತು ಇವರು ಅಂದರೆ ಹರೀಶ್ ಪೂಂಜಾರವರ ಮೇಲೆ ಕೇಸನ್ನು ದಾಖಲು ಮಾಡಿ ಅವರನ್ನು ಹೇಗಾದರೂ ಮಾಡಿ ಜೈಲಿಗೆ ಕಳಿಸಬೇಕು ಮತ್ತು ಅವರ ಜೊತೆಗೆ ಯಾರು ಬೆಂಬಲವನ್ನು ನೀಡುತ್ತಾ ಇದ್ದಾರೆ ಅಂತಹ ಕಾರ್ಯಕರ್ತರನ್ನು ಬೆದರಿಸುವಂತಹ ಷಡ್ಯಂತ್ರ ಇದು. ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಬಂಧನಕ್ಕೆ ಯತ್ನಿಸಿರುವುದು ಖಂಡನೀಯ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ಶಾಸಕರನ್ನ ಅರೆಸ್ಟ್ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಮುಂದಾಗುವುದಕ್ಕೆಲ್ಲ ಸರ್ಕಾರ ಇಲಾಖೆಯ ಹೊಣೆ ಆಗುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ವಾಸ್ತವವಾಗಿ ನಡೆದಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಯಾರು ಇಲ್ಲೀಗಲ್ ವಾರಿಂಗ್ ಮಾಡ್ತಾ ಇದ್ರು FIR ರಿಜಿಸ್ಟರ್ ಮಾಡ್ತಾರೆ, ಅವ್ರ ವಿರುದ್ಧ ಕಠಿಣವಾದಂಥ ಶಿಕ್ಷೆ ಕೊಡಬೇಕು, ತನಿಖೆ ಮಾಡಬೇಕು. ಅದರಲ್ಲಿ ಶಾಸಕರಾಗಲಿ ನಮ್ದಾಗಲಿ ಯಾವುದೂ ಕೂಡ ತಕರಾರಿಲ್ಲ. ಈ ವಿಚಾರವಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವ್ರನ್ನ ಬಂಧನ ಮಾಡ್ತಕ್ಕಂಥ ಪ್ರಯತ್ನವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ. ಒಟ್ಟಿನಲ್ಲಿ ಪೂಂಜಾ ಬಂಧನಕ್ಕೆ ಪೊಲೀಸರು ಸಿದ್ಧರಾಗಿದ್ದಾರೆ. ಇದು ಮತ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9. ಇನ್ನು ಶಾಸಕ ಹರೀಶ್ ಪೂಂಜಾಗೆ ನೋಟಿಸ್ ಜಾರಿ. ವಿಟ್ಲ ಠಾಣೆಯ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದೆ. ಶಾಸಕ ಹರೀಶ್ ಪೂಂಜಾಗೆ ನೋಟಿಸ್ ಜಾರಿ ಮಾಡಲಾಗಿದೆ. ವಿಟ್ಲ ಠಾಣೆಯ ಪೊಲೀಸರು ಈ ನೋಟಿಸ್ ಅನ್ನ ಜಾರಿ ಮಾಡಿರೋದು. ಇನ್ಸ್ಪೆಕ್ಟರ್ ನಾಗರಾಜ್, ಸಬ್ ಇನ್ಸ್ಪೆಕ್ಟರ್ ಇಂದ ಈ ನೋಟಿಸ್ ಅನ್ನು ನೀಡಲಾಗಿದೆ. ತನಿಖಾಧಿಕಾರಿಗಳ ಜೊತೆಗೆ ಠಾಣೆಗೆ ಬರೋದಕ್ಕೆ ಈಗ ನೋಟಿಸ್ ನೀಡಲಾಗಿದೆ. ಶಾಸಕ ಹರೀಶ್ ಪೂಂಜಾಗೆ ಈಗ ನೋಟಿಸ್ ಅನ್ನು ಕೊಟ್ಟಿರೋದು.
ಸೊ ಕರ್ತವ್ಯ ನಿರತ ಪೊಲೀಸರ ಮೇಲೆ ಅಲ್ಲಿ ದಬ್ಬಾಳಿಕೆ ನಡೆಸಿದ್ರು, ಶಬ್ದಗಳನ್ನು ಬಳಸುವಲ್ಲಿ ಅವರು ಆ ಮಾತಲ್ಲಿ ದರ್ಪ ಕಾಣ್ತಾ ಇತ್ತು ಅನ್ನೋದು. ಸೊ ಇತ್ತ ವಿಟ್ಲ ಠಾಣೆಯ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದೆ. ಇನ್ನೊಂದು ಕಡೆ ಹೈಡ್ರಾಮಾ ನಡೀತಿದೆ. ಹರೀಶ್ ಪೂಂಜಾ ಬೆಂಬಲಿಗರು ಈಗ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾವಿಸಿದ್ದಾರೆ. ನಮ್ಮ ಮಂಗಳೂರಿನ ಪ್ರತಿನಿಧಿ ಪೃಥ್ವಿರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪೃಥ್ವಿ, ಈಗ ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಈ ಬಂಧನ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೈಡ್ರಾಮಾ ಆಗ್ತಿದೆ, ಇನ್ನೊಂದು ಕಡೆ ನೋಟಿಸ್ ಕೂಡ ಕೊಟ್ಟಿರೋದು. ನೋಟಿಸ್ನಲ್ಲಿ ಏನು ಮೆನ್ಷನ್ ಮಾಡಲಾಗಿದೆ ಅಂತ ಪೃಥ್ವಿ? ಪೃಥ್ವಿ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಿಲ್ಲ. ಎಸ್, ಪೃಥ್ವಿ ಮಾಹಿತಿಯನ್ನು ನೀಡ್ತಾ ಇದ್ರು. ಸಂಪರ್ಕ ಕಡಿತ ಆಗಿದೆ. ವಿಟ್ಲ ಠಾಣೆಯ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದೆ. ಇನ್ಸ್ಪೆಕ್ಟರ್ ನಾಗರಾಜ್ ಹಾಗೇನೆ ಸಬ್ ಇನ್ಸ್ಪೆಕ್ಟರ್ ನೋಟಿಸನ್ನು ಕೊಟ್ಟಿದ್ದಾರೆ. ತನಿಖಾಧಿಕಾರಿಗಳ ಜೊತೆಗೆ ಹಾಜರಾಗಬೇಕು ಅಂತ ಈಗ ನೋಟಿಸ್ನಲ್ಲಿ ಮಾಹಿತಿ ನೀಡಲಾಗಿದೆ. ಇದು ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಒಂದು ಕಡೆ ಹರೀಶ್ ಬೆಂಬಲಿಗರು ಒಂದಷ್ಟು ಹೈಡ್ರಾಮಾ ನಡೆಸ್ತಿದ್ದಾರೆ, ಒಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿಜೇಂದ್ರ ಕೂಡ ಮಾತನಾಡಿದ್ದು ನೀವು ಗಮನಿಸಿದ್ರಿ. ಏನಾದರೂ ಅವ್ರನ್ನ ಬಂಧಿಸುವಂಥದ್ದಾದರೆ ಪರಿಣಾಮ ಬೇರೆ ರೀತಿಯಾಗಿರುತ್ತೆ ಅನ್ನೋ ರೀತಿಯಾಗಿ ಸರ್ಕಾರಕ್ಕೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಬಿಜೆಪಿ ಹೇಳುವಂಥ ಪ್ರಕಾರ ಹರೀಶ್ ಪೂಂಜಾ ಯಾವುದೇ ತಪ್ಪನ್ನು ಮಾಡಿಲ್ಲ, ಜೊತೆಗೆ ಅವರು ಮಾತನಾಡಿರುವಂಥ ರೀತಿ ಸರಿ ಇರಲಿಲ್ಲ. ಹೌದು, ಅದು ಅವ್ರಿಗೂ ಕೂಡ ಮನದಟ್ಟ ಆಗಿದೆ, ಆದರೆ ಆ ಉದ್ವೇಗದಲ್ಲಿ ಆ ರೀತಿ ಮಾತನಾಡಿದ್ದಾರೆ ಅಂತ. ಇನ್ನು ಬಿಜೆಪಿಯ ಶಾಸಕ ಹರೀಶ್ ಪೂಂಜಾ ಬಂಧನ ಸಾಧ್ಯತೆ ಹಿನ್ನೆಲೆ ಹರೀಶ್ ಪೂಂಜಾ ನಿವಾಸಕ್ಕೆ ವಕೀಲರ ತಂಡ ಭೇಟಿ ನೀಡಿದೆ. ಬಿಜೆಪಿಯ ಶಾಸಕ ಹರೀಶ್ ಪೂಂಜಾ ಬಂಧನ ಸಾಧ್ಯತೆ ಹಿನ್ನೆಲೆ ಈಗ ಹರೀಶ್ ಪೂಂಜಾ ನಿವಾಸಕ್ಕೆ ವಕೀಲರ ತಂಡ ಭೇಟಿ ನೀಡಿರೋದು. ಗರಡಾಡಿ ಗ್ರಾಮದಲ್ಲಿರುವಂತಹ ಪೂಂಜಾ ನಿವಾಸಕ್ಕೆ ಭೇಟಿ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಗರಡಾಡಿ. ಪೊಲೀಸರ ಜೊತೆ ವಕೀಲರ ತಂಡದಿಂದ ಮಾತುಕತೆ. ಬಂಧನ ಸಾಧ್ಯತೆ ಹಿನ್ನೆಲೆ ವಕೀಲರ ನಿರಂತರ ಚರ್ಚೆ ಆಗ್ತಾ ಇದೆ. ಹಾಗೆ ಹರೀಶ್ ಪೂಂಜಾ ಮನೆಯ ಬಳಿ ಬೆಂಬಲಿಗರು ಕೂಡ ಜಮಾಯಿಸಿದ್ದಾರೆ. ಸೊ ಬಂಧನ ಆಗುವಂತಹ ಸಾಧ್ಯತೆ ಇರೋದ್ರಿಂದ ನಿರಂತರ ಮಾತುಕತೆ ಆಗ್ತಿದೆ. ಜೊತೆಗೆ ಹರೀಶ್ ಪೂಂಜಾ ಮನೆ ಬಳಿ ಬಿಜೆಪಿಯ ಬೆಂಬಲಿಗರು ಹಾಗೇನೆ ಹರೀಶ್ ಪೂಂಜಾ ಅವರ ಬೆಂಬಲಿಗರು ಎಲ್ಲರೂ ಕೂಡ ಬಂದಿದ್ದಾರೆ. ಈಗ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಬಂಧನ ಸಾಧ್ಯತೆ ಇದೆ. ಎಫ್ಐಆರ್ ಕೂಡ ಆಗಿರೋದ್ರಿಂದ ಹರೀಶ್ ಪೂಂಜಾ ನಿವಾಸಕ್ಕೆ ವಕೀಲರ ತಂಡ ಭೇಟಿ ನೀಡಿದೆ. ಸೊ ಈ ವಿಚಾರವಾಗಿ ಇದು ಅವರು ಮಾತನಾಡಿರುವಂಥ ರೀತಿ ದರ್ಪ ಮೆರೆದಿರುವಂಥದ್ದು ಅಂತ ಈಗ ದೂರು ದಾಖಲಾಗಿರುವಂಥದ್ದು. ಸೊ ಬೆಳ್ತಂಗಡಿ ಸ್ಟೇಷನ್ ವಿಚಾರವಾಗಿ ಏನಕ್ಕೆ ಇರೋದು ನೀವು, ಯಾರು ಇದು ಸ್ಟೇಷನ್ ಯಾರ್ದು ಅನ್ನೋ ರೀತಿಯಾಗಿ ಅವರು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಜೊತೆ ಅವರ ಮಾತಿನ ಧಾಟಿ, ಮಾತನಾಡುವಂಥ ರೀತಿ ಇದೆಲ್ಲವೂ ಕೂಡ ಒಂದಷ್ಟು ಆಕ್ಷೇಪಕ್ಕೆ ಕಾರಣವಾಗಿತ್ತು. ಜೊತೆಗೆ ಇಲ್ಲಿ ಬೆಳ್ತಂಗಡಿಯಲ್ಲಿ ನಾವು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈ ಘಟನೆ ಆದ ದಿನದಿಂದ ಆ ಕ್ಷಣದಿಂದ ನೋಡ್ತಾ ಇದ್ದೀವಿ ಏನೆಲ್ಲ ಆಗ್ತಿದೆ ಅಂತ. ಹರೀಶ್ ಪೂಂಜಾ ನಿವಾಸದಲ್ಲಿ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಅವರ ಮನೆಗೆ ಬಂದಿದ್ದಾರೆ. ಸೊ ವಕೀಲರ ತಂಡ ಕೂಡ ಭೇಟಿ ನೀಡಿ ಈಗ ಬಂಧನ ಸಾಧ್ಯತೆ ಇರೋದರಿಂದ ಈಗ ಮಾತುಕತೆ ನಡೀತಾ ಇದೆ. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಹರೀಶ್ ಪೂಂಜಾ ಅವರ ಬೆಂಬಲಿಗರು ಕೂಡ ಒಂದಷ್ಟು ಪ್ರತಿಭಟನೆ ಮಾಡ್ತಿದ್ದಾರೆ. ಇದು ಅಧಿಕಾರವನ್ನು ದುರುಪಯೋಗ ಮಾಡ್ತಿರುವಂಥ ಕ್ರಮ ಇದು ಅನ್ನೋದು ಈಗ ಹರೀಶ್ ಪೂಂಜಾ ಬೆಂಬಲಿಗರ ಮಾತು. ಇನ್ನು ಹರೀಶ್ ಪೂಂಜಾ ಬಂಧನಕ್ಕೆ ಯತ್ನಿಸಿರೋದು ಖಂಡನೀಯ ಅಂತ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಅವರನ್ನು ಅರೆಸ್ಟ್ ಮಾಡುವಂಥ ದುಸ್ಸಾಹಸಕ್ಕೆ ಕೈ ಹಾಕಿದರೆ ಎಚ್ಚರ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೂಂಜಾ ಭಾಷಣ ನೋಡಿದ್ದೇನೆ, ಅವರ ಜೊತೆ ನಾನು ಚರ್ಚೆ ಮಾಡಿದ್ದಾನೆ. ಪೊಲೀಸರು ವಿಷಯ ಮರೆಮಾಚುವಂತ ಕೆಲಸ ಮಾಡ್ತಿದ್ದಾರೆ. ಶಾಸಕರು ಉದ್ವೇಗದಲ್ಲಿ ಕೆಲವು ಮಾತುಗಳನ್ನು ಹೇಳಿದ್ದಾರೆ, ನಿಜ. ಅದು ಸರಿಯಲ್ಲ ಎಂದು ಪೂಂಜಾರಿಗೂ ಕೂಡ ಗೊತ್ತಾಗಿದೆ. ಆ ರೀತಿ ಮಾತನಾಡಬಾರದಾಗಿತ್ತು. ಪದೇ ಪದೇ ಬಿಜೆಪಿಗರ ಮೇಲೆ ದಬ್ಬಾಳಿಕೆ ಸಹಿಸೋಕ್ಕಾಗಲ್ಲ ಅಂತ ವಿಜೇಂದ್ರ ಹೇಳಿದ್ದಾರೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗೇನೋ ಪೊಲೀಸರು ಇಲ್ಲಿಗಲ್ ಕ್ವಾರಿ ವಿಚಾರದಲ್ಲಿ ಒಂದು ಎಫ್ಐಆರ್ ರಿಜಿಸ್ಟರ್ ಮಾಡಿದರು. ಈ ವಿಚಾರವಾಗಿ ನಮ್ಮ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಬಂಧನ ಮಾಡ್ತಕ್ಕಂಥ ಪ್ರಯತ್ನ ಇವತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯ. ನಾನು ಮೊನ್ನೆ ದಿನ ಹರೀಶ್ ಪೂಂಜಾ ಅವರ ಭಾಷಣಗಳನ್ನು ಕೂಡ ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಆ ಸಂದರ್ಭದಲ್ಲಿ ಶಾಸಕರ ಜೊತೆ ಸವಿಸ್ತಾರವಾಗಿ ನಾನು ಚರ್ಚೆನೂ ಕೂಡ ನಾನು ಮಾಡಿದ್ದೇನೆ. ವಿಷಯ ಇವತ್ತು ಮರೆಮಾಚತಕ್ಕಂಥ ಕೆಲಸ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ. ವಾಸ್ತವವಾಗಿ ನಡೆದಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಯಾರು ಇಲ್ಲಿಗಲ್ ಕ್ವಾರಿಂಗ್ ಮಾಡ್ತಾ ಇದ್ರು ಎಫ್ಐಆರ್ ರಿಜಿಸ್ಟರ್ ಮಾಡ್ತಾರೆ, ಅವ್ರ ವಿರುದ್ಧ ಕಠಿಣವಾದಂಥ ಶಿಕ್ಷೆ ಕೊಡಬೇಕು, ತನಿಖೆ ಮಾಡಬೇಕು. ಅದರಲ್ಲಿ ಶಾಸಕರಾಗಲಿ ನಮ್ದಾಗಲಿ ಯಾರ್ದು ಕೂಡ ತಕರಾರಿಲ್ಲ.
ಯಾರ ವಿರುದ್ಧ FIR ರಿಜಿಸ್ಟರ್ ಆಗಿತ್ತೋ ಆ FIRನಲ್ಲಿ ವಿನಾಕಾರಣ ನಮ್ಮ ಅಲ್ಲಿನ ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷ ಇರ್ತಕ್ಕಂಥ ಶಶಿರಾಜ್ ಅಂತಕ್ಕಂಥ ನಮ್ಮ ಯುವ ಮುಖಂಡ, ನಮ್ಮ ಯುವ ಮೋರ್ಚಾದ ಅಧ್ಯಕ್ಷ, ಅವನ ಹೆಸರು ಕೂಡ ನಮ್ಮ ಪ್ರತಿನಿಧಿ ಅಶೋಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಅಶೋಕ್, ಇದೀಗ ಹರೀಶ್ ಪೂಂಜಾ ಬಂಧನ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಗ್ತಾ ಇದೆ ಅವ್ರ ನಿವಾಸದ ಬಳಿ, ಸದ್ಯಕ್ಕೆ ಏನು ಮಾಹಿತಿ ಇದೆ ಅಂತ? ಅವಿನಾಶ್, ಈಗಾಗಲೇ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರ ಮೇಲೆ ದಾಖಲಾಗಿರ್ತಕ್ಕಂಥ 2 FIR ಇದೆ. ಆ ಒಂದು 2 FIR ಗೆ ಸಂಬಂಧಪಟ್ಟಂತೆ ಹರೀಶ್ ಪೂಂಜಾ ಅವರನ್ನು ಬಂಧನ ಮಾಡೋದಕ್ಕೆ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಅವರ ಮನೆಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಗೊಂದಲಗಳು ಉಂಟಾಗಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಅವರ ಮನೆಯ ಸುತ್ತ ಕಾರ್ಯಕರ್ತರು ಕೂಡ ಸೇರಿದ್ದಾರೆ. ಇದ್ರ ಜೊತೆಗೆ ಬಿಜೆಪಿ ನಾಯಕರು ಕೂಡ ಬಂದು ಅಲ್ಲಿ ಒಟ್ಟು ಸೇರಿದ್ದಾರೆ. ಹಾಲಿ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಶಾಸಕರ ಇದ್ರ ಜೊತೆಗೆ ವಕೀಲರ ತಂಡವು ಕೂಡ ಹರೀಶ್ ಪೂಂಜಾ ಅವರ ಮನೆಗೆ ಬಂದಿರುವಂತದ್ದು. ವಕೀಲರು ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಈ 2 ಪ್ರಕರಣಗಳಲ್ಲಿ ಹಾಕಿರ್ತಕ್ಕಂಥ ಸೆಕ್ಷನ್ ಏನಿದೆ, ಆ ಸೆಕ್ಷನ್ಗಳು 7 ವರ್ಷಕ್ಕಿಂತ ಕಡಿಮೆ ಅವಧಿಯ ಶಿಕ್ಷೆಯನ್ನು ಹೊಂದಿರುವಂತದ್ದು. ಹೀಗಾಗಿ ಆ ರೀತಿಯ ಪ್ರಕರಣಗಳಲ್ಲಿ ನೇರವಾಗಿ ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಎನ್ನುವಂಥದ್ದು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಹೀಗಾಗಿ ಈ ಒಂದು ಸುಪ್ರೀಂ ಕೋರ್ಟ್ ನ ಗೈಡ್ ಲೈನ್ಸ್ ಏನಿದೆ ಅದನ್ನು ನೀವು ಉಲ್ಲಂಘನೆ ಮಾಡ್ತಿದ್ದೀರಿ ಎನ್ನುವಂತಹದ್ದನ್ನು ಕೂಡ ಅವರು ವಕೀಲರು ವಾದವನ್ನು ಮಾಡ್ತಿರುವಂತದ್ದು. ಹೀಗಾಗಿ ಅರೆಸ್ಟ್ ಮೆಮೊವನ್ನು ಮೊದಲು ಕೊಡಿ, ಆಮೇಲೆ ನೀವು ಕಾನೂನಾತ್ಮಕವಾಗಿ ಏನು ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮವನ್ನು ತೆಗೆದುಕೊಳ್ಳಿ, ಅದಕ್ಕೆ ನಮ್ದು ಅಭ್ಯಂತರ ಇಲ್ಲ ಎನ್ನುವಂತ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆ ಒಂದು ನಿವಾಸಕ್ಕೆ, ಬೆಳ್ತಂಗಡಿಯ ಶಾಸಕರ ನಿವಾಸಕ್ಕೆ ಡಿವೈಎಸ್ಪಿ ಅವರು ಕೂಡ ಬಂದು ಹೋಗಿದ್ದಾರೆ. ಈಗ ಸ್ಥಳದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಬೆಳ್ತಂಗಡಿ ಠಾಣೆಯ PSI ಅವರು ಕೂಡ ಇದ್ದಾರೆ. ಇದ್ರ ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಎನ್ನುವಂತ ನಿಟ್ಟಿನಲ್ಲಿ ಮನೆಯ ಸುತ್ತ ಪೊಲೀಸ್ ಬಂದೋಬಸ್ತನ್ನು ಕೂಡ ಹೆಚ್ಚಿಸಲಾಗಿದೆ. ಹೀಗಾಗಿ ಗೊಂದಲದ ವಾತಾವರಣವೂ ಕೂಡ ಇದೆ. ಈಗ ಪೊಲೀಸ್ ಅಧಿಕಾರಿಗಳು ಮುಂದಿನ ನಡೆ ಏನಿರುತ್ತೆ ಎಂಬುದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಅವಿನಾಶ್, ಧನ್ಯವಾದ ಅಶೋಕ್. ಇನ್ನು ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿಗಳ ಮನೆಯಲ್ಲಿ ಫೋನ್ ಟ್ಯಾಪಿಂಗ್ ಮಷೀನ್ ಇಟ್ಕೊಂಡಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಆರೋಪಿಸಿದರು. ಇದಕ್ಕೆ ತಿರುಗೇಟು ಕೊಟ್ಟಂತ DCM DK ಅವರ ಕಾಲದಲ್ಲೂ ಕದ್ದಾಲಿಕೆ ಮಾಡಿರುವುದಕ್ಕೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಇಬ್ಬರು ಏನು ಹೇಳಿದ್ರು ಫೋನ್ ಕದ್ದಾಲಿಕೆ ಸಂಬಂಧಪಟ್ಟ ಹಾಗೆ ನೋಡೋಣ. ಮೂಲತಃ ಚೈನಾಯಿಂದ 40-50 ಲಕ್ಷ ಕೊಟ್ಟರೆ ನಿಮಗೆ ಈ ಥರ ಟ್ಯಾಪ್ ಮಾಡೋವಂಥ ಮಿಷಿನ್ಗಳು ಬೇಕಾದಷ್ಟು ಅಕ್ರಮವಾಗಿ ಸಿಗುತ್ತೆ. ಅದು ಯಾರ್ಯಾರ ಮನೆಯಲ್ಲಿದೆ, ಎಲ್ಲೆಲ್ಲಿದೆ ಅಂತೇಳಿ ಪತ್ತೆ ಹಚ್ಚಿಬಿಟ್ರೆ ಕರ್ನಾಟಕದಲ್ಲಿ ಯಾರ್ಯಾರ ಮನೆ ಇದೆ, ಯಾಕಂದ್ರೆ 40-50 ಲಕ್ಷ ಅಂದರೆ ಈಸಿಯಾಗಿ ತಗೊಂಡ್ಬಿಟ್ಟಿರ್ತಾರೆ. ಅದನ್ನು ಟ್ಯಾಪ್ ಮಾಡೋಕ್ಕೆ ಈ ಥರ ಮಾಡ್ತಾರೆ. ಈ ಥರ ಟ್ಯಾಪ್ ಮಾಡೋವಂಥದ್ದಕ್ಕೆ ಅದಕ್ಕೆ ಉಪಯೋಗ ಮಾಡೋವಂಥದ್ದೇ. ಫಸ್ಟು ಸರ್ಕಾರ ನಾವೇನು ಟ್ಯಾಪೇ ಮಾಡಿಲ್ಲ ಅಂತಂದರೆ ಈ ಥರದ ಮಿಷನ್ಗಳು ಕರ್ನಾಟಕಕ್ಕೆ ಎಷ್ಟು ಬಂದಿದೆ, ಯಾವಾಗ ಬಂತು, ಯಾರ್ಯಾರ ಮನೆಯಲ್ಲಿದೆ ತಿಳ್ಕೊಂಡ್ರೆ ಗೊತ್ತಾಗ್ತದೆ. ಸರ್ಕಾರ ಅಂತೂ ನನಗನ್ಸ್ತತೆ, ನನಗೂ ಪೊಲೀಸ್ ಅಧಿಕಾರಿ ಹೇಳಿದ್ರು, ಸಾಮಾನ್ಯವಾಗಿ ಈ ಥರ ಎಲ್ಲ ಕೆಲವು ಹೋಮ್ ಮಿನಿಸ್ಟ್ರು ರೈಟಿಂಗಲ್ಲಿ ಬರೆದು ಕೊಡೋಕ್ಕೆ ಹೇಳಿ ಹೋಮ್ ಮಿನಿಸ್ಟ್ರು ಹೇಳಿದ್ದಾರೆ. ಇದು ಅವ್ರ ಕಾಲದಲ್ಲೆಲ್ಲ ಮಾಡಿದ್ರಲ್ಲ, ಯಾರ್ಯಾರ ಕಾಲದಲ್ಲಿ ಕದ್ದಾಲಿಕೆ ಮಾಡಿತ್ತು ಎಲ್ಲ ಅವ್ರಿಗೆ ಗೊತ್ತಿದೆ. ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು, ಕೆಲವು ಚೀಫ್ ಮಿನಿಸ್ಟರ್ ಆಗಿದ್ದವರು, ಎಲ್ಲ ರಿಪೋರ್ಟ್ ಎಲ್ಲ ಬಂದಿತ್ತು.